ತಾವು ರಾಜ್ಯಾಧ್ಯಕ್ಷರಾದ ಮೇಲೆ ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಿದ್ದೀರಿ. ಸೊ ಈಗ ಲೋಕಸಭೆ ಚುನಾವಣೆ ಸಂದರ್ಭ ಬೀದರಲ್ಲಿ ಕೇಳಿ ಬರ್ತಾ ಇದೆ, ಇರುವಂತ ಕೇಂದ್ರ ಸಚಿವರನ್ನ ಬಿಟ್ಟುಕೊಡಬೇಕು, ಅವರೇನು ಅಭಿವೃದ್ಧಿ ಏನೇ ಬೇಡಿಕೆಗಳಿದ್ರೂ ಸಹ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ನಾನು ನಮ್ಮ ಅಭ್ಯರ್ಥಿ ಕೇಂದ್ರ ಸಚಿವರನ್ನ ಬದಲಾವಣೆ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ, ಬಟ್ ಎಲ್ಲವೂ ಕೂಡ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಈ ಬಾರಿ ಎಪಿ ಎಲೆಕ್ಷನ್ಗೆ ಯುವಕರಿಗೆ ಮಣೆ ಹಾಕಬೇಕು ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ ಹೊಂದಿದೆ ಅಂತ ಹೇಳ್ತಾರೆ. ರಾಜ್ಯಾಧ್ಯಕ್ಷರಾಗಿ ತಾವೇನು ಹೇಳ್ತೀರಿ ಬಗ್ಗೆ? ಎಲ್ಲರೂ ಕೂಡ ನೋಡಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಹಿರಿಯರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯುವಕರು ಕೂಡ ಅವಕಾಶವನ್ನು ಕೊಡಬೇಕಾಗಿದೆ. ಇವೆಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗೊತ್ತಿರತಕ್ಕಂಥ ವಿಚಾರ. ಇದರ ಆಧಾರದ ಮೇಲೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ. ತಾವು ರಾಜ್ಯಾಧ್ಯಕ್ಷರಾದ ಮೇಲೆ ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಿದ್ದೀರಿ. ಸೊ ಈಗ ಲೋಕಸಭೆ ಚುನಾವಣೆ ಸಂದರ್ಭ ಬೀದರಲ್ಲಿ ಕೇಳಿ ಬರ್ತಾ ಇದೆ, ಇರುವಂತ ಕೇಂದ್ರ ಸಚಿವರನ್ನ ಬಿಟ್ಟುಕೊಡಬೇಕು, ಅವರೇನು ಅಭಿವೃದ್ಧಿ ಏನೇ ಬೇಡಿಕೆಗಳಿದ್ರೂ ಸಹ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ನಾನು ನಮ್ಮ ಅಭ್ಯರ್ಥಿ ಕೇಂದ್ರ ಸಚಿವರನ್ನ ಬದಲಾವಣೆ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ, ಬಟ್ ಎಲ್ಲವೂ ಕೂಡ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಈ ಬಾರಿ ಎಪಿ ಎಲೆಕ್ಷನ್ಗೆ ಯುವಕರಿಗೆ ಮಣೆ ಹಾಕಬೇಕು ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ ಹೊಂದಿದೆ ಅಂತ ಹೇಳ್ತಾರೆ. ರಾಜ್ಯಾಧ್ಯಕ್ಷರಾಗಿ ತಾವೇನು ಹೇಳ್ತೀರಿ ಬಗ್ಗೆ? ಎಲ್ಲರೂ ಕೂಡ ನೋಡಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಹಿರಿಯರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯುವಕರು ಕೂಡ ಅವಕಾಶವನ್ನು ಕೊಡಬೇಕಾಗಿದೆ. ಇವೆಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗೊತ್ತಿರತಕ್ಕಂಥ ವಿಚಾರ. ಇದರ ಆಧಾರದ ಮೇಲೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ.